ಅರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ದುರುಳ ದುಷ್ಟ ಪಾಪಿಗಳ ಗಂಡ ಕದನ ಪ್ರಚಂಡ ಭದ್ರ ಕಾಳಿಯ ಗಂಡ ಬಲ ದೇವ ವೀರರಿಗೆ ವೀರಾದ್ಯ ವೀರಾಶರ ಭಾವತ್ತಾರ ಈ ರೇಳು ಭುವನಗಳ ದೊರೆ ಕದನ ಕಂಠಿರವ ರಣರಂಗದ ಧೀರ ಒಲಿದರೆ ಒಲಿದು ನಾಟ್ಯ ಅಂತಾದಾರ ಶಿವನ ಮೋಹದ ಕುಮಾರ ದಕ್ಷ ಬ್ರಹ್ಮನ ಸಂಹಾರ ಕಟ್ಟೆ ರುದ್ರ ದೇವ ಶ್ರೀ ಕ್ಷೇತ್ರ ಕೊಡದಗುಡ್ಡದಲ್ಲಿ ನೆಲೆಸಿರುವಂತಹ ನಮ್ಮ ಶ್ರೀ ವೀರಭದ್ರ ದೇವರು ರೂಪೆ ಅಂತಂದೊಡೆ ಹುಟ್ಟುವಾಗಲೇ ಹೂವಿನ ಕಾಶೆ ವೀರಕಾಶೆ ಭದ್ರಕಾಶೆ ಮಂಜುಳ ಕಾಶೆ ಮೆಟ್ಟಿದ ಒಂದು ಹಾವಿಗೆ 1,000 ಶಿರ 2,000 ತೋಳು ಹಿಡಿದ ತಿರಾಕ್ಸು ಅದರಗತ್ತೆ ಗರಗಸಗತ್ತೆ ವೀರಗತ್ತೆ ಇಂತಿ 32 ಹೈದಳ ಮಿಡಿದ ಕೊಲಡೇನತ್ತ ಅಗೋ ಆ ಕಡೆಯಿಂದ ಬಂದನೆಯ ಅಗೋ ಈ ಕಡೆಯಿಂದ ಬಂದನೆಯ ನಮ್ಮ ಬೆಟ್ಟಗಿರಿ ಚೆನ್ನಿಗ ಚೆನ್ನವೀರಭದ್ರ ಅಭಿನಯ ಕಾರ್ಯನಿರುದ್ರ ಕಡೆ ಕಡೆ ವೀರ ಶರ್ವ ಗಜಾನನಂ ಭೂತ ಗಣಾಧಿ ಸೇವಿತಂ ಕಪಿತ್ತು ಜಂಬೋ ಫಲಸಾರ ಉಮಾಚಿತಂ ಲೋಕ ವಿನಾಶ ಕಾರಣಂ ನಮಾಮಿ ಶ್ರೀ ವಿಘ್ನೇಶ್ವರಿಗೆ ಪಾದ ಪಂಕಜಂ ರುದ್ರ ದೇವ ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇಚಂತ ತ್ರಿಯಾಜಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ರುದ್ರ ದೇವ ಶಂಭುವೆ ರೊಟ್ಟಿ ಎಂಬುದು ಜಾಗಟೆ ಮೆಣಸಿನಕಾಯಿ ಎಂದರೆ ಗುಣಕ ಉಳ್ಳಾಗಡ್ಡೆ ತೀರ್ಥಗಂಡೆ ಬದನೆಕಾಯಿ ಎಂದರೆ ಲಿಂಗ ಅರಕು ಆಗಲಿ ಮುರಕು ಆಗಲಿ ಎಣ್ಣೆ ಹಚ್ಚಿದ ಹೋಳಿಗೆ ಲೆಸು ಕುರುಡಿಯಾಗಲಿ ಕುಂಟಿಯಾಗಲಿ ಮನೆಯ ಹೆಂಡತಿಯ ಲೆಸು ಉದುರು ಅನ್ನ ತುಪ್ಪ ತಟಕ್ ತಟಕನ ಸಾರು ತೃಷ ತುರಿಯಿಂದ ಹಸಿವನ್ನು ಹಿಂಗಿಸಿಕೊಂಡನಪ್ಪ ದೇವ ಇದರ ಅರ್ಥವೇನೆಂದರೆ ನಮಗೆ ಪರಮಾತ್ಮನು ಎಷ್ಟು ಕೊಟ್ಟಿರುತ್ತಾನೋ ಅಷ್ಟರಲ್ಲಿ ಸಂತೃಪ್ತರಾಗಬೇಕು ಹೊರತು ಬೇರೆದಕ್ಕೆ ಆಸೆ ಮಾಡಬಾರದಪ್ಪ ದೇವ ಭದ್ರ ಕಾಳಿಯ ರಮಣ ಜಗದಂಕಮಲ್ಲ ಗುಂಡೇರಿ ಗಂಡ ಹರಿಹರಿ ನವಬ್ರಹ್ಮನ ಮೇಲಾದ ದಕ್ಷ ಬ್ರಹ್ಮನ ಶಿರವರಿದು ಹರಿತಲೆಗೆ ಟಗರ್ತಲಿಟ್ಟಂತ ಹದರಿಯೇ ನಿನಗಾರಿಸರಿ ಸರಿ 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 ಎಂದವರ ಜ್ಞಾನವನ್ನೇ ಭೋಪರ ವೀರ ಶರಭ ಉಲ್ಲಾಸಭರಿತರಾಗಿರುವ ಎಲ್ಲಾ ಜನಾಂಗಗಳು ಗುಲ್ಲು ಮಾಡದೆ ಕೇಳಿರಯ್ಯ ನೀವು ಕೇಳಿರಿ ಉಲ್ಲಾಸಭರಿತರಾಗಿರುವ ಎಲ್ಲಾ ಜನಾಂಗಗಳು ಗುಲ್ಲು ಮಾಡದೆ ಕೇಳಿರಯ್ಯ ನೀವು ಕೇಳಿರಿ ಎನ್ನ ಮನ ಎನ್ನ ದನ ಎನ್ನ ಸತಿಸುತ್ತಾದಿಗಳಿಗೆ ಹೊಂದಿಸುತ್ತ ಬಲರೇ ರುದ್ರ ಇದು ಒತ್ತಟ್ಟಿಗಿರಲಿ ಸಾಯಂಕಾಲದೋಳ ಅನೇಕ ಪಕ್ಷಿಗಳು ಒಂದೇ ಮರದಲ್ಲಿ ಕುಳಿತು ಪಾತ್ರ ಕಾಲದಲ್ಲಿ ಹೇಗೆ ಅಗಲಿ ಹೋಗುವರೋ ನಿಮ್ಮ ಸತಿಸಿದ್ದಾದಿಗಳು ಹಾಗೆ ಅಗಲಿ ಹೋಗುವರಯ್ಯ ಏ ಶಂಕರ ಅಭಯಂಕರ ಅದು ಒತ್ತಟ್ಟಿಗಿರಲಿ ಹೆಂಡತಿಯಲ್ಲಿ ಸುಖವೆಂಬರೆ ಹೆಂಡತಿಯಲ್ಲಿ ಸುಖವಿಲ್ಲ ಹೆಂಡತಿಗೆ ಕಂಡದ್ದನ್ನು ಕೊಡಿಸಿ ತಿಂಡಿ ತನದಿಂದೊಳಂಪಡಿಸಿದರೆ ಅತಿ ಪ್ರೀತಿಯಿಂದ ಅತಿ ವಿನಯದಿಂದ ಪತಿಯೇ ಎಂದು ಕರೆಯುತ್ತಾರೆ ಇಲ್ಲದಿದ್ದರೆ ಬಂಡ ಬಾಯರನೇ ಹೋಗೆನ್ನುತ್ತಾರೆ ಅರೆ ರುದ್ರ ಅದತ್ತ ಕಡೆ ಇರಲಿ ಮಕ್ಕಳಲ್ಲಿ ಸುಖವೆಂಬಿರಿ ಮಕ್ಕಳಲ್ಲಿ ಸುಖವಿಲ್ಲ ಮಕ್ಕಳಿಗೆ ಹಾಲು ತುಪ್ಪ ಎಣ್ಣೆ ಇತ್ಯಾದಿ ಭೋಜನಗಳಿಂದ ಸಂತೋಷ ಪಡಿಸಿದರೆ ಅತಿ ಪ್ರೀತಿಯಿಂದ ಅತಿ ವಿನಯದಿಂದ ಪತಿಯೇ ಎನ್ನುತ್ತಾರೆ ಪಿತನೆ ಎನ್ನುತ್ತಾರೆ ಏ ದೇವ ಹೇ ಶಂಕರ ವಾದಿಗೆ ವಾದಿ ಹಠವಾದಿ ತುಂಬಿದ ಸಭೆಯಲ್ಲಿ ಚಟದ ಮಾತನಾಡುವ ವಾದಿಗಳ ನೀವು ಕೇಳಿ ಏ ದೇವ ಏ ಶಂಕರ ಅದು ಒತ್ತಟ್ಟಿರಲಿ ಸಂಬಂಧಿಕರಲ್ಲಿ ಸುಖವೆಂಬಿರಿ ಸಂಬಂಧಿಕರಲ್ಲಿ ಸುಖವಿಲ್ಲ ಸಂಬಂಧಿಕರಿಗೆ ಶ್ರೀಮಂತನಾಗಿರಬೇಕು ಹಣವಂತನಾಗಿರಬೇಕು ಗುಣವಂತನಾಗಿರಬೇಕು ಹಾಗಾದರೆ ಸರಿಸಮನಾದ ಗದ್ಯಂ ಕೊಡುತ್ತಾರೆ ಇಲ್ಲದಿದ್ದರೆ ಕಣ್ಣಿಗೆ ಕಾಣದಂತೆ ಹೋಗುತ್ತಾರಪ್ಪ ದೇವ ಭದ್ರ ಕಾಳಿಯ ರಮಣ ಇಂತಿವುಗಳನ್ನು ನೀವು ತಿಳಿದು ಎಣ್ಣನದು ಒಣ್ಣನದು ಮಣ್ಣನದು ಎಂದವರನ್ನು ನರಕದಲ್ಲಿಡೋನಪ್ಪ ನಮ್ಮ ವೀರಭದ್ರೇಶ್ವರ ಭದ್ರ ಕಾಳಿಯ ರಮಣ ಜಗದಂಕವಲ್ಲ ಗುಂಡೇರಿ ಗಂಡ ಹರಿಹರಿ ನವಬ್ರಹ್ಮನ ಮೇಲಾದ ದಕ್ಷ ಬ್ರಹ್ಮನ ಹರಿತಲೆಗೆ ಟಗರ್ತಲಿಟ್ಟಂತಾದರೆ ನಿನಗಾರಿಸ್ತಾರೆ ಸರಿ 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 ಎಂದವರ ಜ್ಞಾನವರೇ ಭಬ್ಬರ
ಸಾಕ್ಷಿ ಮಡಿವಾಳ ಮಾತೆಯ ಕಲಿ ದೇವರ ದೇವ ಕಡೆ ಕಡೆ ರುದ್ರ ದೇವ ನಮ್ಮ ಶ್ರೀ ವೀರಭದ್ರ ದೇವರು ಹೋಮಕುಂಡದ ಬಳಿಗೆ ಹೇಗೆ ಬರುತ್ತಿದ್ದಾರೆಂದರೆ ಕೆಂಚೆಲೆಯ ಹುರಿಗಂಡು ಕೊರಳಲ್ಲಿ ಹಾಕಿದ ಪದಕದ ಹಾರ ನೀತಿಯ ಹಿಜಾರ ಬಲಗೈಯಲ್ಲಿ ಬಂಗಾರದ ಬಳೆ ಎಡಗೈಯಲ್ಲಿ ಮುರಿಕಂಕಣ ಕಟ್ಟಿಕೊಂಡು ಕಲಲೇನಂತ ಆ ಕಡೆಯಿಂದ ಬಂದನಯ್ಯ ಈ ಕಡೆಯಿಂದ ಬಂದನಯ್ಯ ನಮ್ಮ ಬೆಟ್ಟಗಿರಿ ಚೆನ್ನಿಗ ಚೆನ್ನ ವೀರಭದ್ರ ಅಭಿನಯ ಕಾರ್ಯನಿರದ್ರ ಕಡೆ ಕಡೆ ರುದ್ರ ದೇವ ವೀರರಿಗೆ ವೀರಾದಿಯ ವೀರ ಶರಭಾವತ್ತಾರ ಈ ರೇಳು ಭುವನಗಳ ದೊರೆ ಕದನ ಕಂಠೀರವ ರಣರಂಗದ ಧೀರ ಒಲಿದರೆ ಒಲಿದು ನಾಟ್ಯವಾಡಿಸುವಂತಹ ದಾರ ಶಿವನ ಮೋಹದ ಕುಮಾರ ದಕ್ಷ ಬ್ರಹ್ಮನ ಸಂಹಾರ ಇಂತಿವುಗಳನ್ನು ತಿಳಿದು ಹೆಣ್ಣು ನನ್ನದು ಮಣ್ಣು ನನ್ನದು ಒಣ್ಣ ನನ್ನದು ಎಲ್ಲವರನ್ನು ನರಕದಲ್ಲಿಡುವಂತ ನಮ್ಮ ಜಗದಂಕಮಲ್ಲ ಪುಣ್ಯೇರಿಗಂಡ ಹರಿಹರನ ಮೇಲಾದ ದಕ್ಷ ಬ್ರಹ್ಮನ ಚಿರವನ್ನೇ ಹರಿದ